ಮದ್ದೂರಿನಲ್ಲಿ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಅಪ್ಡೇಟ್ಸ್ ಬರ್ತಾ ಇದೆ. ಪ್ರತಿಭಟನಾ ನಿರತರ ಜೊತೆ ಅಧಿಕಾರಿಗಳು ಸಭೆ ನಡೆಸ್ತಾ ಇದ್ದಾರೆ. ಮಂಡ್ಯ ಜಿಲ್ಲಾಧಿಕಾರಿ ಹಾಗೂ ಎಸ್ಪಿ ಪ್ರತಿಭಟನಾ ನಿರತರ ಜೊತೆ ಮಾತುಕತೆ ನಡೆಸ್ತಾ ಇದ್ದಾರೆ. ಮದ್ದೂರು ತಾಲೂಕು ಕಚೇರಿಯಲ್ಲಿ ಈ ಸಭೆ ನಡೀತಾ ಇದೆ. ಈಗಷ್ಟೇ ಅಲ್ಲಿ ಸಭೆಯಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಕೂಡ ಇದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಕೂಡ ಜಾಯ್ನ್ ಆಗಿದ್ದಾರೆ. ಮಾಜಿ ಸಚಿವ ಡಿಸಿ ತಮ್ಮಣ್ಣ, ಇಂದ್ರೇಶ್ ಇವರೆಲ್ಲರೂ ಕೂಡ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಅನೇಕ ಸ್ಥಳೀಯ ಮುಖಂಡರು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಕಾನೂನು ಸುವ್ಯವಸ್ಥೆಯನ್ನು ತಹಬದಿಗೆ ತರುವ ನಿಟ್ಟಿನಲ್ಲಿ ಪೊಲೀಸರು, ಅಧಿಕಾರಿಗಳು ಇದೀಗ ಅಲ್ಲಿ ಸ್ಥಳೀಯ ಮುಖಂಡರುಗಳ ಜೊತೆ ಸಭೆ ನಡೆಸ್ತಾ ಇದ್ದಾರೆ. ನಿನ್ನೆ ರಾತ್ರಿ ಘಟನೆ ಆದ ಕೂಡಲೇ ಸ್ಥಳೀಯ ಮುಖಂಡರನ್ನೆಲ್ಲ ಕರೆದು ಒಂದು ಸಭೆ ಮಾಡಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ. ಒಂದು ಕಡೆ ನೀವು ನೋಡ್ತಾ ಇದ್ರ ಪ್ರತಿಭಟನೆಯ ಕಾವು ಇನ್ನೂ ಕೂಡ ಜೋರಾಗಿಯೇ ಇದೆ. ಮತ್ತೊಂದು ಕಡೆ ಇಡೀ ಮದ್ದೂರು ಬಂದ್ ಮಾಡಲಾಗಿದೆ. ಅಂಗಡಿ ಮುಂಗಟ್ಟುಗಳು ಬಂದ್ ಆಗಿದ್ದಾವೆ. ಇಡೀ ಮದ್ದೂರು ಭಣ ಗುಟ್ಟುತ್ತಾ ಇದೆ. ಒಂದು ಕಡೆ ನೋಡ್ತಾ ಇದೀವಿ ಇಡೀ ಮದ್ದೂರು ಯಾವ ರೀತಿ ಭಣಗುಡ್ತಾ ಇದೆ ಅಂತ. ಪ್ರತಿಯೊಂದು ಅಂಗಡಿ ಮುಂಗಟ್ಟುಗಳು ಬಂದ್ ಆಗಿದ್ದಾವೆ. ಇಡೀ ಮದ್ದೂರು ಕಂಪ್ಲೀಟ್ ಬಂದ್. ನಿನ್ನೆ ಗಣೇಶ ಮೆರವಣಿಗೆಯ ಮೇಲೆ ನಡೆದ ಕಲ್ಲು ತೂರಾಟವನ್ನು ವಿರೋಧಿಸಿ ಇಡೀ ಮದ್ದೂರು ಕಂಪ್ಲೀಟ್ ಬಂದ್ ಆಗಿದೆ. ಸಂಪೂರ್ಣ ಇಡೀ ಮದ್ದೂರನ್ನ ಬಂದ್ ಮಾಡಲಾಗಿದೆ. ಎಲ್ಲೂ ಯಾವುದೇ ಒಂದೇ ಒಂದು ಅಂಗಡಿ ಮುಂಗಟ್ಟುಗಳು ಕೂಡ ತೆರೆದಿಲ್ಲ. ಎಲ್ಲೂ ಕೂಡ ಜನರ ಓಡಾಟ ಕೂಡ ಕಾಣ್ತಾ ಇಲ್ಲ. ಮತ್ತೊಂದು ಕಡೆ ತಾಲೂಕು ಕಚೇರಿಯ ಮುಂಭಾಗ ದೊಡ್ಡ ಪ್ರಮಾಣದಲ್ಲಿ ಜನರು ಜಮಾಯಿಸಿದ್ದಾರೆ. ಹಿಂದೂ ಕಾರ್ಯಕರ್ತರು ಜಮಾಯಿಸಿದ್ದಾರೆ. ಆಕ್ರೋಶವನ್ನು ಬೆಳಗ್ಗೆನಿಂದ ವ್ಯಕ್ತಪಡಿಸ್ತಾ ಇದ್ದಾರೆ. ಸುಮಾರು 10 ಗಂಟೆಗೆ ಬೆಳಗ್ಗೆ ಜೋರಾಗಿ ಶುರುವಾದಂತಹ ಈ ಪ್ರತಿಭಟನೆ ಈಗಲೂ ಕೂಡ ಅಷ್ಟೇ ಕಾವಿನಲ್ಲಿ ನಡೀತಾ ಇದೆ. ಇನ್ನೂ ಕೂಡ ಕಾನೂನು ಸುವ್ಯವಸ್ಥೆಯನ್ನ ಪೂರ್ಣವಾಗಿ ತಹಬದಿಗೆ ತರೋದಕ್ಕೆ ಪೊಲೀಸರಿಗೆ ಸಾಧ್ಯ ಆಗಲಿಲ್ಲ. ಒಂದು ಕಡೆ ಸೆಕ್ಷನ್ 144 ಹಾಕಿದ್ದಾರೆ, ನಿಷೇಧಾಜ್ಞೆ ಇದೆ. ಆದರೂ ಕೂಡ ಪ್ರತಿಭಟನೆಯ ಕಾವು ಜೋರಾಗಿದೆ. ಮದ್ದೂರಿನಲ್ಲಿ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಅಪ್ಡೇಟ್ಸ್ ಬರ್ತಾ ಇದೆ. ಪ್ರತಿಭಟನಾ ನಿರತರ ಜೊತೆ ಅಧಿಕಾರಿಗಳು ಸಭೆ ನಡೆಸ್ತಾ ಇದ್ದಾರೆ. ಮಂಡ್ಯ ಜಿಲ್ಲಾಧಿಕಾರಿ ಹಾಗೂ ಎಸ್ಪಿ ಪ್ರತಿಭಟನಾ ನಿರತರ ಜೊತೆ ಮಾತುಕತೆ ನಡೆಸ್ತಾ ಇದ್ದಾರೆ. ಮದ್ದೂರು ತಾಲೂಕು ಕಚೇರಿಯಲ್ಲಿ ಈ ಸಭೆ ನಡೀತಾ ಇದೆ. ಈಗಷ್ಟೇ ಅಲ್ಲಿ ಸಭೆಯಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಕೂಡ ಇದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಕೂಡ ಜಾಯ್ನ್ ಆಗಿದ್ದಾರೆ. ಮಾಜಿ ಸಚಿವ ಡಿಸಿ ತಮ್ಮಣ್ಣ, ಇಂದ್ರೇಶ್ ಇವರೆಲ್ಲರೂ ಕೂಡ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಅನೇಕ ಸ್ಥಳೀಯ ಮುಖಂಡರು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಕಾನೂನು ಸುವ್ಯವಸ್ಥೆಯನ್ನು ತಹಬದಿಗೆ ತರುವ ನಿಟ್ಟಿನಲ್ಲಿ ಪೊಲೀಸರು, ಅಧಿಕಾರಿಗಳು ಇದೀಗ ಅಲ್ಲಿ ಸ್ಥಳೀಯ ಮುಖಂಡರುಗಳ ಜೊತೆ ಸಭೆ ನಡೆಸ್ತಾ ಇದ್ದಾರೆ. ನಿನ್ನೆ ರಾತ್ರಿ ಘಟನೆ ಆದ ಕೂಡಲೇ ಸ್ಥಳೀಯ ಮುಖಂಡರನ್ನೆಲ್ಲ ಕರೆದು ಒಂದು ಸಭೆ ಮಾಡಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ. ಒಂದು ಕಡೆ ನೀವು ನೋಡ್ತಾ ಇದ್ರ ಪ್ರತಿಭಟನೆಯ ಕಾವು ಇನ್ನೂ ಕೂಡ ಜೋರಾಗಿಯೇ ಇದೆ. ಮತ್ತೊಂದು ಕಡೆ ಇಡೀ ಮದ್ದೂರು ಬಂದ್ ಮಾಡಲಾಗಿದೆ. ಅಂಗಡಿ ಮುಂಗಟ್ಟುಗಳು ಬಂದ್ ಆಗಿದ್ದಾವೆ. ಇಡೀ ಮದ್ದೂರು ಭಣ ಗುಟ್ಟುತ್ತಾ ಇದೆ. ಒಂದು ಕಡೆ ನೋಡ್ತಾ ಇದೀವಿ ಇಡೀ ಮದ್ದೂರು ಯಾವ ರೀತಿ ಭಣಗುಡ್ತಾ ಇದೆ ಅಂತ. ಪ್ರತಿಯೊಂದು ಅಂಗಡಿ ಮುಂಗಟ್ಟುಗಳು ಬಂದ್ ಆಗಿದ್ದಾವೆ. ಇಡೀ ಮದ್ದೂರು ಕಂಪ್ಲೀಟ್ ಬಂದ್. ನಿನ್ನೆ ಗಣೇಶ ಮೆರವಣಿಗೆಯ ಮೇಲೆ ನಡೆದ ಕಲ್ಲು ತೂರಾಟವನ್ನು ವಿರೋಧಿಸಿ ಇಡೀ ಮದ್ದೂರು ಕಂಪ್ಲೀಟ್ ಬಂದ್ ಆಗಿದೆ. ಸಂಪೂರ್ಣ ಇಡೀ ಮದ್ದೂರನ್ನ ಬಂದ್ ಮಾಡಲಾಗಿದೆ. ಎಲ್ಲೂ ಯಾವುದೇ ಒಂದೇ ಒಂದು ಅಂಗಡಿ ಮುಂಗಟ್ಟುಗಳು ಕೂಡ ತೆರೆದಿಲ್ಲ. ಎಲ್ಲೂ ಕೂಡ ಜನರ ಓಡಾಟ ಕೂಡ ಕಾಣ್ತಾ ಇಲ್ಲ. ಮತ್ತೊಂದು ಕಡೆ ತಾಲೂಕು ಕಚೇರಿಯ ಮುಂಭಾಗ ದೊಡ್ಡ ಪ್ರಮಾಣದಲ್ಲಿ ಜನರು ಜಮಾಯಿಸಿದ್ದಾರೆ. ಹಿಂದೂ ಕಾರ್ಯಕರ್ತರು ಜಮಾಯಿಸಿದ್ದಾರೆ. ಆಕ್ರೋಶವನ್ನು ಬೆಳಗ್ಗೆನಿಂದ ವ್ಯಕ್ತಪಡಿಸ್ತಾ ಇದ್ದಾರೆ. ಸುಮಾರು 10 ಗಂಟೆಗೆ ಬೆಳಗ್ಗೆ ಜೋರಾಗಿ ಶುರುವಾದಂತಹ ಈ ಪ್ರತಿಭಟನೆ ಈಗಲೂ ಕೂಡ ಅಷ್ಟೇ ಕಾವಿನಲ್ಲಿ ನಡೀತಾ ಇದೆ. ಇನ್ನೂ ಕೂಡ ಕಾನೂನು ಸುವ್ಯವಸ್ಥೆಯನ್ನ ಪೂರ್ಣವಾಗಿ ತಹಬದಿಗೆ ತರೋದಕ್ಕೆ ಪೊಲೀಸರಿಗೆ ಸಾಧ್ಯ ಆಗಲಿಲ್ಲ. ಒಂದು ಕಡೆ ಸೆಕ್ಷನ್ 144 ಹಾಕಿದ್ದಾರೆ, ನಿಷೇಧಾಜ್ಞೆ ಇದೆ. ಆದರೂ ಕೂಡ ಪ್ರತಿಭಟನೆಯ ಕಾವು ಜೋರಾಗಿದೆ. ಮದ್ದೂರಿನಲ್ಲಿ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಅಪ್ಡೇಟ್ಸ್ ಬರ್ತಾ ಇದೆ. ಪ್ರತಿಭಟನಾ ನಿರತರ ಜೊತೆ ಅಧಿಕಾರಿಗಳು ಸಭೆ ನಡೆಸ್ತಾ ಇದ್ದಾರೆ. ಮಂಡ್ಯ ಜಿಲ್ಲಾಧಿಕಾರಿ ಹಾಗೂ ಎಸ್ಪಿ ಪ್ರತಿಭಟನಾ ನಿರತರ ಜೊತೆ ಮಾತುಕತೆ ನಡೆಸ್ತಾ ಇದ್ದಾರೆ. ಮದ್ದೂರು ತಾಲೂಕು ಕಚೇರಿಯಲ್ಲಿ ಈ ಸಭೆ ನಡೀತಾ ಇದೆ. ಈಗಷ್ಟೇ ಅಲ್ಲಿ ಸಭೆಯಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಕೂಡ ಇದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಕೂಡ ಜಾಯ್ನ್ ಆಗಿದ್ದಾರೆ. ಮಾಜಿ ಸಚಿವ ಡಿಸಿ ತಮ್ಮಣ್ಣ, ಇಂದ್ರೇಶ್ ಇವರೆಲ್ಲರೂ ಕೂಡ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಅನೇಕ ಸ್ಥಳೀಯ ಮುಖಂಡರು ಸಭೆಯಲ್ಲಿ ಭಾಗಿಯಾಗಿದ್ದಾರೆ.
ಕಾನೂನು ಸುವ್ಯವಸ್ಥೆಯನ್ನು ತಹಬದಿಗೆ ತಳ್ಳುವ ನಿಟ್ಟಿನಲ್ಲಿ ಪೊಲೀಸರು ಅಧಿಕಾರಿಗಳು ಇದೀಗ ಅಲ್ಲಿ ಸ್ಥಳೀಯ ಮುಖಂಡರುಗಳ ಜೊತೆ ಸಭೆ ನಡೆಸ್ತಾ ಇದ್ದಾರೆ. ನಿನ್ನೆ ರಾತ್ರಿ ಘಟನೆ ಆದ ಕೂಡಲೇ ಸ್ಥಳೀಯ ಮುಖಂಡರನ್ನೆಲ್ಲ ಕರೆದು ಒಂದು ಸಭೆ ಮಾಡಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ. ಒಂದು ಕಡೆ ನೀವು ನೋಡ್ತಾ ಇದ್ರ ಪ್ರತಿಭಟನೆಯ ಕಾವು ಇನ್ನೂ ಕೂಡ ಜೋರಾಗಿಯೇ ಇದೆ. ಮತ್ತೊಂದು ಕಡೆ ಇಡೀ ಮದ್ದೂರು ಬಂದ್ ಮಾಡಲಾಗಿದೆ. ಅಂಗಡಿ ಮುಂಗಟ್ಟುಗಳು ಬಂದ್ ಆಗಿದ್ದಾವೆ. ಇಡೀ ಮದ್ದೂರು ಭಣ ಭಣ ಗುಡ್ತಾ ಇದೆ. ಒಂದು ಕಡೆ ನೋಡ್ತಾ ಇದೀವಿ ಇಡೀ ಮದ್ದೂರು ಯಾವ ರೀತಿ ಭಣಗುಡ್ತಾ ಇದೆ ಅಂತ. ಪ್ರತಿಯೊಂದು ಅಂಗಡಿ ಮುಂಗಟ್ಟುಗಳು ಬಂದ್ ಆಗಿದ್ದಾವೆ. ಇಡೀ ಮದ್ದೂರು ಕಂಪ್ಲೀಟ್ ಬಂದ್. ನಿನ್ನೆ ಗಣೇಶ ಮೆರವಣಿಗೆಯ ಮೇಲೆ ನಡೆದ ಕಲ್ಲು ತೂರಾಟವನ್ನು ವಿರೋಧಿಸಿ ಇಡೀ ಮದ್ದೂರು ಕಂಪ್ಲೀಟ್ ಬಂದ್ ಆಗಿದೆ. ಸಂಪೂರ್ಣ ಇಡೀ ಮದ್ದೂರನ್ನ ಬಂದ್ ಮಾಡಲಾಗಿದೆ. ಎಲ್ಲೂ ಯಾವುದೇ ಒಂದೇ ಒಂದು ಅಂಗಡಿ ಮುಂಗಟ್ಟುಗಳು ಕೂಡ ತೆರೆದಿಲ್ಲ. ಎಲ್ಲೂ ಕೂಡ ಜನರ ಓಡಾಟ ಕೂಡ ಕಾಣ್ತಾ ಇಲ್ಲ. ಮತ್ತೊಂದು ಕಡೆ ತಾಲೂಕು ಕಚೇರಿಯ ಮುಂಭಾಗ ದೊಡ್ಡ ಪ್ರಮಾಣದಲ್ಲಿ ಜನರು ಜಮಾಯಿಸಿದ್ದಾರೆ. ಹಿಂದೂ ಕಾರ್ಯಕರ್ತರು ಜಮಾಯಿಸಿದ್ದಾರೆ. ಆಕ್ರೋಶವನ್ನ ಬೆಳಗ್ಗೆನಿಂದ ವ್ಯಕ್ತಪಡಿಸ್ತಾ ಇದ್ದಾರೆ. ಸುಮಾರು 10 ಗಂಟೆಗೆ ಬೆಳಗ್ಗೆ ಜೋರಾಗಿ ಶುರುವಾದಂತಹ ಈ ಪ್ರತಿಭಟನೆ ಈಗಲೂ ಕೂಡ ಅಷ್ಟೇ ಕಾವಿನಲ್ಲಿ ನಡೀತಾ ಇದೆ. ಇನ್ನೂ ಕೂಡ ಕಾನೂನು ಸುವ್ಯವಸ್ಥೆಯನ್ನ ಪೂರ್ಣವಾಗಿ ತಹಬದಿಗೆ ತರೋದಕ್ಕೆ ಪೊಲೀಸರಿಗೆ ಸಾಧ್ಯ ಆಗಲಿಲ್ಲ. ಒಂದು ಕಡೆ ಸೆಕ್ಷನ್ 144 ಹಾಕಿದ್ದಾರೆ, ನಿಷೇಧಾಜ್ಞೆ ಇದೆ. ಆದರೂ ಕೂಡ ಪ್ರತಿಭಟನೆಯ ಕಾವು ಜೋರಾಗಿದೆ. ಮದ್ದೂರಿನಲ್ಲಿ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಅಪ್ಡೇಟ್ಸ್ ಬರ್ತಾ ಇದೆ. ಪ್ರತಿಭಟನಾ ನಿರತರ ಜೊತೆ ಅಧಿಕಾರಿಗಳು ಸಭೆ ನಡೆಸ್ತಾ ಇದ್ದಾರೆ. ಮಂಡ್ಯ ಜಿಲ್ಲಾಧಿಕಾರಿ ಹಾಗೂ ಎಸ್ಪಿ ಪ್ರತಿಭಟನಾ ನಿರತರ ಜೊತೆ ಮಾತುಕತೆ ನಡೆಸ್ತಾ ಇದ್ದಾರೆ. ಮದ್ದೂರು ತಾಲೂಕು ಕಚೇರಿಯಲ್ಲಿ ಈ ಸಭೆ ನಡೀತಾ ಇದೆ. ಈಗಷ್ಟೇ ಅಲ್ಲಿ ಸಭೆಯಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಕೂಡ ಇದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಕೂಡ ಜಾಯ್ನ್ ಆಗಿದ್ದಾರೆ. ಮಾಜಿ ಸಚಿವ ಡಿಸಿ ತಮ್ಮಣ್ಣ, ಇಂದ್ರೇಶ್ ಇವರೆಲ್ಲರೂ ಕೂಡ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಅನೇಕ ಸ್ಥಳೀಯ ಮುಖಂಡರು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಕಾನೂನು ಸುವ್ಯವಸ್ಥೆಯನ್ನು ತಹಬದಿಗೆ ತರುವ ನಿಟ್ಟಿನಲ್ಲಿ ಪೊಲೀಸರು ಅಧಿಕಾರಿಗಳು ಇದೀಗ ಅಲ್ಲಿ ಸ್ಥಳೀಯ ಮುಖಂಡರುಗಳ ಜೊತೆ ಸಭೆ ನಡೆಸ್ತಾ ಇದ್ದಾರೆ. ನಿನ್ನೆ ರಾತ್ರಿ ಘಟನೆ ಆದ ಕೂಡಲೇ ಸ್ಥಳೀಯ ಮುಖಂಡರನ್ನೆಲ್ಲ ಕರೆದು ಒಂದು ಸಭೆ ಮಾಡಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ. ಒಂದು ಕಡೆ ನೀವು ನೋಡ್ತಾ ಇದ್ರ ಪ್ರತಿಭಟನೆಯ ಕಾವು ಇನ್ನೂ ಕೂಡ ಜೋರಾಗಿಯೇ ಇದೆ. ಮತ್ತೊಂದು ಕಡೆ ಇಡೀ ಮದ್ದೂರು ಬಂದ್ ಮಾಡಲಾಗಿದೆ. ಅಂಗಡಿ ಮುಂಗಟ್ಟುಗಳು ಬಂದ್ ಆಗಿದ್ದಾವೆ. ಇಡೀ ಮದ್ದೂರು ಭಣ ಭಣ ಗುಡ್ತಾ ಇದೆ. ಒಂದು ಕಡೆ ನೋಡ್ತಾ ಇದೀವಿ ಇಡೀ ಮದ್ದೂರು ಯಾವ ರೀತಿ ಭಣಗುಡ್ತಾ ಇದೆ ಅಂತ. ಪ್ರತಿಯೊಂದು ಅಂಗಡಿ ಮುಂಗಟ್ಟುಗಳು ಬಂದ್ ಆಗಿದ್ದಾವೆ. ಇಡೀ ಮದ್ದೂರು ಕಂಪ್ಲೀಟ್ ಬಂದ್. ನಿನ್ನೆ ಗಣೇಶ ಮೆರವಣಿಗೆಯ ಮೇಲೆ ನಡೆದ ಕಲ್ಲು ತೂರಾಟವನ್ನು ವಿರೋಧಿಸಿ ಇಡೀ ಮದ್ದೂರು ಕಂಪ್ಲೀಟ್ ಬಂದ್ ಆಗಿದೆ. ಸಂಪೂರ್ಣ ಇಡೀ ಮದ್ದೂರನ್ನ ಬಂದ್ ಮಾಡಲಾಗಿದೆ. ಎಲ್ಲೂ ಯಾವುದೇ ಒಂದೇ ಒಂದು ಅಂಗಡಿ ಮುಂಗಟ್ಟುಗಳು ಕೂಡ ತೆರೆದಿಲ್ಲ. ಎಲ್ಲೂ ಕೂಡ ಜನರ ಓಡಾಟ ಕೂಡ ಕಾಣ್ತಾ ಇಲ್ಲ. ಮತ್ತೊಂದು ಕಡೆ ತಾಲೂಕು ಕಚೇರಿಯ ಮುಂಭಾಗ ದೊಡ್ಡ ಪ್ರಮಾಣದಲ್ಲಿ ಜನರು ಜಮಾಯಿಸಿದ್ದಾರೆ. ಹಿಂದೂ ಕಾರ್ಯಕರ್ತರು ಜಮಾಯಿಸಿದ್ದಾರೆ. ಆಕ್ರೋಶವನ್ನ ಬೆಳಗ್ಗೆನಿಂದ ವ್ಯಕ್ತಪಡಿಸ್ತಾ ಇದ್ದಾರೆ. ಸುಮಾರು 10 ಗಂಟೆಗೆ ಬೆಳಗ್ಗೆ ಜೋರಾಗಿ ಶುರುವಾದಂತಹ ಈ ಪ್ರತಿಭಟನೆ ಈಗಲೂ ಕೂಡ ಅಷ್ಟೇ ಕಾವಿನಲ್ಲಿ ನಡೀತಾ ಇದೆ. ಇನ್ನೂ ಕೂಡ ಕಾನೂನು ಸುವ್ಯವಸ್ಥೆಯನ್ನ ಪೂರ್ಣವಾಗಿ ತಹಬದಿಗೆ ತರೋದಕ್ಕೆ ಪೊಲೀಸರಿಗೆ ಸಾಧ್ಯ ಆಗಲಿಲ್ಲ. ಒಂದು ಕಡೆ ಸೆಕ್ಷನ್ 144 ಹಾಕಿದ್ದಾರೆ, ನಿಷೇಧಾಜ್ಞೆ ಇದೆ. ಆದರೂ ಕೂಡ ಪ್ರತಿಭಟನೆಯ ಕಾವು ಜೋರಾಗಿದೆ.